ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಅರಿಶಿನ ಹಾರ್ವೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಇಂದಿನ ವ್ಲಾಗ್ನಲ್ಲಿ ಪಾಟ್ನಲ್ಲಿ ಅರಿಶಿನವನ್ನ ಬೆಳೆದಿದ್ದ ತೋರಿಸಿದ್ನಲ್ಲ, ಅದನ್ನ ತೆಗೆಯೋದಕ್ಕೆ ಬಂದಿದ್ದೀವಿ, ಹಾರ್ವೆಸ್ಟ್ ಮಾಡೋದಕ್ಕೆ. ಬನ್ನಿ ನೋಡೋಣ. ತುಂಬಾ ಗಟ್ಟಿ ಇದೆ ನೋಡಿ, ಅರಿಶಿನದ ಕೊಂಬೆ ಎಲ್ಲ ಮೇಲ್ ಬಂದ್ಬಿಟ್ಟಿದೆ, ಗಿಡ ಎಲ್ಲ ಒಣಗೋಗ್ತಾ ಇದೆ. ಹಾಗಾಗಿ ಕೀಳೋಣ ಅನ್ಕೊಂಡೆ. ನಮ್ಮ ಮನೆಯವರು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ತೆಗಿತಾ ಇದ್ದಾರೆ. ನೋಡಿ ಗೈಸ್, ನೋಡಿ ಹುಳ ಫ್ರೆಂಡ್ಸ್. ಅದು ಕಟ್ ಮಾಡಿ ಬಿಸಾಕು. ಮೈ ಗಾಡ್, ಅದ್ರೊಳಗೆ ಇದ್ರೊಳಗೆ ತೆಗಿಬೇಕು. ಮಣ್ಣು ಹಾಕೋಣ. ಈಗ ಅದು ತೆಗೆದ್ರೆ ಎಷ್ಟೊಂದು ಮಣ್ಣು ಕೆಳಗೆ ಹೋಗುತ್ತೆ. ಡಬ್ಬಂತ ಎಲ್ಲ ಉದುರ್ಸು. ತೆಕ್ಕೊಳ್ಳೋಣ. ವಾವ್, ಈಗ ಅರ್ಶನ ತಗೊಂಡು ಏನ್ ಮಾಡೋಣ? ಹಂಗೆ ಜನ. ವೆರಿ ಗುಡ್ ಬಾಯ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪಾಟಲ್ಲಿ ಬೆಳೆದಂಥ ಅರಿಶಿನ ಇದು. ತೋರಿಸ್ತೀನಿ ರೀ ಎಷ್ಟಾಗಿದೆ ಅಂತ. ನೋಡಿ, ಮಣ್ಣೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದಿದ್ದೀನಿ. ಸ್ವಲ್ಪನೂ ಮಣ್ಣಿಲ್ಲದಾಗೆ. ಒಂದು ಅರ್ಧ ಕೆಜಿಗಿಂತ ಕಮ್ಮಿ, 1/4 ಕೆಜಿಗಿಂತ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಇದರೊಳಗೆ ರೆಸಿಪಿಗಳನ್ನ ಹಾಕ್ತೀನಿ. ಮಿಸ್ ಮಾಡದೆ ನೋಡಿ, ಹಾಗೆ ಶೇರ್ ಮಾಡಿ. ಅರಿಶಿನದ ರೆಸಿಪಿಗಳನ್ನ ಶೇರ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಉಪಯೋಗ ಆಗುತ್ತೆ. ಬೇಕಾದವರು ಆ ರೆಸಿಪಿಯನ್ನು ಮಾಡ್ಕೊಳ್ತಾರೆ. ವೆದರ್ ತುಂಬ ಚಿಲ್ಲಾಗಿದೆ, ಮಳೆ ಬೇರೆ ಬರ್ತಾ ಇದೆ ಈಗ. ಅದಕ್ಕೆ ಬಿಸಿ ಬಿಸಿ ಚಿಕನ್ ಸಾರು ಮತ್ತು ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ. ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ತರಬೇಕಾಗಿತ್ತು. ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಅಲ್ಲಿ ಅರಿಶಿನ ನೋಡಿದೆ, ಎಷ್ಟು ಚೆನ್ನಾಗಿತ್ತು, ಒಣಗ್ದಂಗೆ. ಅಂದರೆ ಹಸಿ ಅರಿಶಿನೇ, ಸ್ವಲ್ಪ ಡ್ರೈ ಹಂಗಿತ್ತು. ನಾವೇನಾದ್ರು ಬೇಗ ಕಿತ್ವಾ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಬಿಸಿಲಿದ್ದಾಗ ಇಟ್ಟರೆ ಇದೇ ಥರ ಆಗುತ್ತೆ ಅನಿಸುತ್ತೆ ಅರಿಶಿನ. ತರಕಾರಿ ಎಲ್ಲ ತೊಗೊಂಡಾಯ್ತು. ಹಾಗೆ ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ
ಎಷ್ಟೊಂದು ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು 15-20 ದಿನನಾರು ಸ್ಟೋರ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನು ಈ ಥರ ಸ್ಟೋರ್ ಮಾಡ್ತೀನಿ. ಕಡ್ಡಿ ಇರುತ್ತಲ್ಲ, ಇದು ಹೀಗೆ ತೊಳೆದ್ಬಿಟ್ರೆ ಒಳ್ಳೆಯದು. ಎಲೆ ಎಲ್ಲ ಬಿಡಿಸ್ಕೊಂಡು ತೊಳೆಯೋದಕ್ಕಿಂತ ಈ ಥರ ತೊಳೆದ್ಬಿಟ್ರೆ ಕ್ಲೀನಾಗಿ ನೀರೆಲ್ಲ ಇಳ್ಕೊಳೋ ತನಕ ಬಿಟ್ಬಿಟ್ಟು ಆಮೇಲೆ ಸ್ಟೋರ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ನೀರು ಇರಬಾರ್ದು. ಹಾಗೆ ಹೆಚ್ಚು ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ತರಕಾರಿ ಸೊಪ್ಪುಗಳಲ್ಲೇ ಬೇಕಾದಷ್ಟು ಮೆಡಿಸನ್ ಇರುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೋಬೇಕಷ್ಟೆ. ಈಗ ಆ ಎಲೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಹನಿ ನೀರಿಲ್ಲ. 15-20 ದಿನ ಆದರೂ ಇದೇ ಫ್ರೆಶ್ನೆಸ್ ಇರುತ್ತೆ. ನಾವು ಸುಲಭವಾಗಿ ಸ್ಟೋರ್ ಮಾಡ್ಕೋಬಹುದು ಇದನ್ನು. ಈಗ ಬಿಡಿಸಿಟ್ಕೊಂಡಿರೋದನ್ನ ಒಂದು ಬಾಕ್ಸಿಗೆ ಹಾಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಟಿಶ್ಯೂನ ತಗೊಂಡು ಈ 4 ಮೂಲೆನ ಮಡ್ಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಟಿಶ್ಯೂ ಹಾಕೋದ್ರಿಂದ ಬಾಕ್ಸಲ್ಲಿ ಕರ್ಬೇವಿನ ತೇವಾಂಶವೆಲ್ಲ ಹೀರ್ಕೊಳ್ಳುತ್ತೆ, ಫ್ರೆಶ್ನೆಸ್ಸನ್ನು ಕಾಪಾಡುತ್ತೆ ಕರ್ಬೇವು. ಹಾಗಾಗಿ ನೋಡಿ, ಕೆಳಗಡೆ ಟಿಶ್ಯೂವನ್ನು ಹಾಕಿ ಈಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒತ್ತಿ ತುಂಬಾರ್ದು ಕರ್ಬೇವಿನ ಸೊಪ್ಪನ್ನ, ಅದು ಫ್ರೀಯಾಗಿರಬೇಕು. ಎಷ್ಟು ಬೇಕೋ ಅಷ್ಟೇ ಹಾಕ್ಬಿಟ್ಟು ಮತ್ತೆ ಪುನಃ ಈಗ ಟಿಶ್ಯೂನ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ. ಟಿಶ್ಯೂನ ಕೆಳಗಡೆ ಮತ್ತು ಮೇಲ್ಗಡೆ ಹಾಕೋದ್ರಿಂದ ಕರ್ಬೇವಿನ ಸೊಪ್ಪಿನ ತೇವಾಂಶವೆಲ್ಲ ಹೀರ್ಕೊಳ್ಳುತ್ತೆ. ಕರ್ಬೇವಿನ ಸೊಪ್ಪು ಕೊಳೆಯೋದೇ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. 20 ದಿನ ನೀವು ಆರಾಮಾಗಿ ಚಿಂತೆ ಇಲ್ದಲೆ ಸ್ಟೋರ್ ಮಾಡ್ಕೋಬಹುದು. ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ಹಾಗೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಅಂದು ಕಮೆಂಟ್ ಮಾಡಿ. ಮುಖ್ಯವಾಗಿ ನಿಮಗೆ ವರ್ಕ್ ಆಯ್ತೋ ಇಲ್ಲ ಅಂತ ಹೇಳಿ. ನೋಡಿ, ಇದೇ ಥರ 2-3 ಬಾಕ್ಸ್ ಮಾಡಿಕೊಂಡು ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಧನ್ಯವಾದಗಳು.